ದೇಹ ಬೇರೆ ಅಲ್ಲ, ಭಗವಂತನ ಗುಣಕ್ರಿಯೆಗಳು ಬೇರೆ ಅಲ್ಲ, ಅದೆಲ್ಲವೂ ಅಖಂಡ. ಸರ್ವಂ ಖಲ್ವಿದಂ ಬ್ರಹ್ಮ. ಈಗ ಅರ್ಥ ಆಯ್ತು ನನಗೆ. ಅದು ಏನು ಎಲ್ಲ ಬ್ರಹ್ಮ ಅಂದ್ರೆ ಕುರ್ಚಿ, ಮೇಜು, ಗೋಡೆ, ಮಣ್ಣು, ಹಾವು, ಹಲ್ಲಿ ಎಲ್ಲ ದೇವರನ್ನು ತಿಳ್ಕೊಂಡಿದ್ದು. ಸರ್ವಂ ಖಲ್ವಿದಂ ಬ್ರಹ್ಮ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟ ಅವನ ಅವಯವಗಳು, ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ಅವತಾರ ರೂಪಗಳು ಎಲ್ಲವೂ ಅವನೇ, ಬೇರೆ ಇಲ್ಲ. ಅದರಿಂದ ಈಗ ಭಗವಂತನ ಅವತಾರ ಅಂತ ಹೇಳುದಿಲ್ಲ ನಾವು. ಭಗವಂತನ ರೂಪ ಕೃಷ್ಣ, ಭಗವಂತನ ಅವತಾರ. ಕೃಷ್ಣ ಬೇರೆ, ಭಗವಂತ ಬೇರೆಯ? ಅಲ್ಲಿ ಭಗವಂತನ ಆಗುತ್ತ. ಅದೇ ತರ ಮಮಾತ್ಮ ಅಂದ್ರೆ ಇದರಿಂದ ಒಂದು ಹೊಸ ಸಂಗತಿಯನ್ನ ಹೇಳ್ತಾನೆ ಕೃಷ್ಣ. ಮಮಾತ್ಮ ಅಂತ ಹೇಳುವುದು ನಿಜವಾಗಿ ಅವನು ಬೇರೆ ಅಲ್ಲ, ಅವನ ಸ್ವರೂಪ ಬೇರೆ ಅಲ್ಲ. ಅದು ನಾವು ವ್ಯವಹಾರದಲ್ಲಿ ನನ್ನ ಆತ್ಮ ಅಂತ ಹೇಳಬಹುದು. ಭಗವಂತನ ಸ್ವರೂಪ, ಭಗವಂತನ ದೇಹ ಹೇಳ್ಬಹುದು. ಯಾಕೆಂದ್ರೆ ಆ ಭಾಷೆಗೆ ಹಾಗೊಂದು ಶಕ್ತಿ ಇದೆ. ಭಾಷೆ ಅಭಿನ್ನವಾದ ವಸ್ತುವನ್ನು ಭಗವಂತನ ರೂಪ, ಭಗವಂತನ ಗುಣ. ಈಗ ಜೀವನ ಜ್ಞಾನಾನಂದ, ಜ್ಞಾನಾನಂದ ಸ್ವರೂಪ ಅಲ್ಲ ಜೀವ. ಜ್ಞಾನಾನಂದ ಸ್ವರೂಪನಾದ ಜೀವನ ಜ್ಞಾನಾನಂದ ಅಭಿವ್ಯಕ್ತ ಆಗ್ತದೆ. ಜೀವ ಸ್ವರೂಪ ಆಗಿರತಕ್ಕಂಥದ್ದು ಜೀವನ ಜ್ಞಾನಾನಂದ ಅಂತ ಹೇಳ್ತೇವೆ. ಅದು ಜೀವನಿಗೆ ಸಂಬಂಧಪಟ್ಟದ್ದು ಅಂತ ಅರ್ಥ ಅಷ್ಟೇ ಅಲ್ವಾ? ಜೀವನ ಅಂದ್ರೆ ಜೀವನಿಗೆ ಸಂಬಂಧಪಟ್ಟದ್ದು ಅಂತ. ಆ ಸಂಬಂಧ ಯಾವುದು? ಅಭೇದ ಸಂಬಂಧ ಅಷ್ಟೇ. ಏನು ತಲೆಕೆಡಿಸಿಕೊಳ್ಳಿಕ್ಕೆ ಏನು ಇಲ್ಲಿ? ಸಂಸ್ಕೃತದಲ್ಲಿ ಏಕಶತಂ ಷಷ್ಟ್ಯರ್ಥ, ಷಷ್ಠಿ ವಿಭಕ್ತಿಗೆ 106 ಅರ್ಥಗಳು ಅಂತ ಹೇಳಿದ್ರು. 106 ಎಲ್ಲಿ ಏನ್ ಬೇಕಾದ್ರೆ ಅರ್ಥ ಹೇಳ್ಬೋದು. ಅದರಿಂದ ಜೀವನ ಜ್ಞಾನಾನಂದ ಅಂದ್ರೆ ಜೀವ ನ ಅವನ ಅಂದ್ರೆ ಅವನಿಗೆ ಸಂಬಂಧಪಟ್ಟ ಅವನ ಮನೆ, ಅವನಿಗೆ ಸಂಬಂಧಪಟ್ಟ ಮನೆ. ಅಲ್ಲಿ ಸಂಬಂಧ ಏನು? ಸ್ವಂತ ಮನೆ ಆದ್ರೆ ಓನರ್ಶಿಪ್ ಸಂಬಂಧ, ಬಾಡಿಗೆ ಮನೆ ಆದ್ರೆ ಬಾಡಿಗೆ ಸಂಬಂಧ. ಸಂಬಂಧ ಹೇಳ್ತಿದ್ದ ಅನ್ನೋದು ಇಂಡಿವಿಜುವಲ್ ಆಗಿ ಏನ್ ಬೇಕಾದ್ರೂ ಅರ್ಥ ಮಾಡಬಹುದು. ಷಷ್ಠಿ ವಿಭಕ್ತಿಗೆ ಏನ್ ಬೇಕಾದ್ರೂ ಅರ್ಥ ಮಾಡ. ಅವನ ಮನೆ ಅಂತ ನಾವು ಹಾಗೆ ಅವನ ದೇಹ, ಭಿನ್ನ ದೇಹ ಆದ್ರೆ ಭೇದ. ಭಗವಂತನ ಸ್ವರೂಪಭೂತ ದೇಹ ಆದ್ರೆ ಅವನ ದೇಹ, ಷಷ್ಠಿ ವಿಭಕ್ತಿಗೆ ಅಭೇದ ಅರ್ಥ, ಅವನಿಂದ ಅಭಿನ್ನವಾದ ದೇಹ. ಹಾಗೆ ಮಮಾತ್ಮ ಅಂದ್ರೆ ಇಲ್ಲಿ ನನ್ನ ಅಂದ್ರೆ ನನ್ನ ಅಂದ್ರೆ ನಾನು, ನನಗೆ ಸಂಬಂಧಪಟ್ಟ ದೇಹ. ಸಂಬಂಧ ಏನು? ಅಭೇದ ಸಂಬಂಧ. ಭೇದ ಸಂಬಂಧ ಯಾವುದು? ಹೀಗೆ ಮಮಾತ್ಮ ಅಂದ್ರೆ ಭಿನ್ನವಲ್ಲದ ವಸ್ತುವನ್ನು ಕೂಡ ಭಿನ್ನ ವಸ್ತುವಿನಂತೆ ಲೋಕದಲ್ಲಿ ವ್ಯವಹರಿಸುವುದು ಎಲ್ಲಾ ಭಾಷೆಯಲ್ಲಿ ಸಿದ್ಧವಾದ ಸಂಗತಿ. ನನ್ನ ಸ್ವರೂಪ, ನನ್ನ ಜ್ಞಾನಾನಂದ, ಎಲ್ಲಿ ಭೇದವೇ ಇಲ್ಲ. ಆದ್ರೆ ನನ್ನ ಜ್ಞಾನ ಅಂತೇವೆ, ನಾನೇ ಜ್ಞಾನ ಸ್ವರೂಪ. ಹಾಗಾದ್ರೆ ಭೇದ ಇಲ್ಲದ ಜಾಗದಲ್ಲೂ ಭೇದ ಇರುವಂತೆ ವ್ಯವಹರಿಸುವ ಒಂದು ವ್ಯವಸ್ಥೆ ಭಗವಂತರೇ ಮಾಡಿದ್ದಾನೆ. ಅದನ್ನು ತಿಳಿಸೋದಕ್ಕೆ ಶಾಸ್ತ್ರೀಯವಾಗಿ ಅದಕ್ಕೆ ವಿಶೇಷ ಅಂತ ಹೇಳ್ತಾರೆ. ವಿಶೇಷ ಅಂದ್ರೆ ಭೇದ ಇಲ್ಲದಲ್ಲೂ ಭೇದ ಇರುವಂತೆ ವ್ಯವಹಾರ ಮಾಡಲಿಕ್ಕೆ ಬರತಕ್ಕ ಒಂದು ವಿಶಿಷ್ಟ ಶಕ್ತಿ. ಅದು ಸ್ವತಃ ಪ್ರತಿಯೊಂದು ಅಭಿನ್ನವಾದ ವಸ್ತುವಿನಲ್ಲಿ ಇದೆ. ಆದ್ದರಿಂದ ಅದು ಭಗವಂತನ ಸೃಷ್ಟಿಯಲ್ಲೇ, ಅದು ಕೂಡ ಅವನೇ. ಮಮ ಆತ್ಮ ಅಂತ ಹೇಳುವ ಷಷ್ಠಿ ವಿಭಕ್ತಿಯಿಂದ ವ್ಯವಹರಿಸುವಂತಹ ಶಕ್ತಿಯನ್ನು ಸೃಷ್ಟಿ ಮಾಡುವಾಗಲೇ ಭೂತ ಭಾವನ ಪ್ರಪಂಚವನ್ನು ಸೃಷ್ಟಿ ಮಾಡುವಾಗಲೇ ಆ ಶಕ್ತಿಯನ್ನು ಕೊಟ್ಟೆ ನಾನು. ಹೀಗೆ ಮಮಾತ್ಮ ಅಂದ್ರೆ ಭಗವಂತ ಮತ್ತು ಭಗವಂತನ ಶರೀರ ಎರಡೂ ಒಂದೇ ಅಂತ ತೋರಿಸುವುದಕ್ಕೋಸ್ಕರ ನಾನು ಸೃಷ್ಟಿ ಮಾಡೋದು ಹೇಳೋದರ ಬದಲು ನನ್ನ ದೇಹ. ಯಾಕೆ? ಅವನ ದೇಹವೂ ಸರ್ವಗತ, ಅವನಂತೆ ಅವನ ದೇಹ ಅವನ ಸ್ವರೂಪವೇ. ಮಮಾತ್ಮ ಭೂತಭಿನ್ನಕ ಭೂತಸ್ಥ ಮಮಾತ್ಮ ಭೂತ ಭಾವನ. ಇಡೀ ಜಗತ್ತಿನಲ್ಲಿರತಕ್ಕಂಥ ಸಮಸ್ತವನ್ನು ಕೂಡ ಸೃಷ್ಟಿ ಮಾಡತಕ್ಕವನು ನಾನು, ಸ್ಥಿತಿ ಮಾಡತಕ್ಕವನು ನಾನು, ಸಂಹಾರ ಮಾಡತಕ್ಕವನು ನಾನು. ಆದರೂ ಕೂಡ ನಾನು ಯಾವುದರಲ್ಲೂ ಇಲ್ಲ, ನಾನು ಏನನ್ನೂ ಮಾಡುವುದಿಲ್ಲ. ಮಮಾತ್ಮ ಭೂತ ಭಾವನ. ಹೇಗೆ? ಅದು ಯಾವುದರಲ್ಲಿ ಇಲ್ಲದ ಹಾಗೆ. ಯಥಾ ಆಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯವಧಾರಯ. ಹೇಗೆ ಅಂದ್ರೆ ಅವನೊಂದು ದೃಷ್ಟಾಂತ ಕೊಡ್ತಾನೆ, ನಮಗೆ ಅರ್ಥವಾಗುವಂತ ಒಂದು ದೃಷ್ಟಾಂತ. ಗಾಳಿ ಸರ್ವತ್ರಗ, ಎಲ್ಲ ಕಡೆ ಗಾಳಿ ಇದೆ. ಹೊರಗು ಹೊರಗಿನಿಂದ ಗಾಳಿ ಇಲ್ಲದೆ ಇದ್ರೆ ನಮಗೆ ಓಡಾಡುವುದೇ ಸಾಧ್ಯ ಇಲ್ಲ. ಓಡಾಡುವುದಷ್ಟೇ ಅಲ್ಲ, ಆಕಾಶದ ಕಾಯಗಳನ್ನು ಹೊತ್ತುಕೊಂಡಿರುವುದೇ ವಾತಾವರಣ ಅಂತ ಹೇಳ್ತೇವೆ. ಈಗ ಭೂಮಿಯನ್ನ, ಸೂರ್ಯ ಚಂದ್ರಾದಿ ಗ್ರಹಗಳನ್ನ, ಇವುಗಳನ್ನ ಒಂದನ್ನು ಒಂದು ಸೆಳೆದು ಹಿಡ್ಕೊಂಡದ್ದು ನಿರಾಲಂಬವಾದ ಆಕಾಶದಲ್ಲಿ ಹಿಡ್ಕೊಂಡವನು ಯಾರು? ಅದು ವಾಯುದೇವರು. ಗಾಳಿ ಅದನ್ನು ಹಿಡ್ಕೊಂಡು, ವಾಯುದೇವರು ಹಿಡ್ಕೊಂಡಿದ್ದ ಧಾರಕ ಶಕ್ತಿಯಾಗಿ. ಆಮೇಲೆ ಭಗವಂತ. ಹಾಗೆ ಒಳಗೆ ಓಡಾಡದವರು ಒಳಗೆ ಇಲ್ಲದೆ ಇದ್ದರೆ ಉಸಿರಾಟವೇ ಸಾಧ್ಯ ಇಲ್ಲ. ಅಂದ್ರೆ ಒಳಗೆ ಉಸಿರಾಡಬೇಕು, ಹೊರಗೆ
ಹೊರಗೆ ವಾಯುವಾಗಿ ಒಳಗೆ ಪ್ರಾಣಶಕ್ತಿಯಾಗಿ ಹೊರಗೆ ವಾಯುವಾಗಿ ಒಳಗೂ ಹೊರಗೂ ತುಂಬಿರುವಂತಹ ಇನ್ನೊಂದು ವಸ್ತು ವಾಯುದೇವರು. ಅದನ್ನು ದೃಷ್ಟಾಂತ ಕೊಡ್ತಾರೆ. ವಾಯು ಅಂತಂದ್ರೆ ವಾಯು ದೇವತಾ ಶಕ್ತಿಯೂ ಹೌದು, ನಮ್ಮ ಭೌತಿಕವಾದ ಅನುಭೂತಿಗೆ ಸಿಗುವಂತಹ ವಸ್ತುವು ಹೌದು. ಆ ವಾಯುದೇವರು ಬಿಡಿ, ಆದ್ರೆ ಗಾಳಿಯನ್ನು ನಾವು ಅನುಭವಕ್ಕೆ ಬರುವಂತಹದ್ದು, ಅದು ಒಳಗೂ ಹೊರಗೂ ಇರುವಂತಹದ್ದು. ನಾವೀಗ ಭಗವಂತನನ್ನ ಅದು ಕಾಣುವುದಿಲ್ಲ ಭಗವಂತನ ಹಾಗೆ, ಆದರೆ ಅದರ ಇರುವನ್ನು ನಾವು ಫೀಲ್ ಮಾಡ್ಕೋಬೇಕು. ಅದೇ ತರ ಗಾಳಿ ಅದನ್ನೇ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ನಮಸ್ತೆ ವಾಯೋ. ವಾಯುದೇವರು ನಮಸ್ಕಾರ ಮಾಡುವಾಗ ನಮ್ಗೆ ದೇವರು ಕಾಣೋಲ್ಲಪ್ಪ, ಅನುಭವಕ್ಕೆ ಬರೋಲ್ಲ, ನೀನು ಅನುಭವಕ್ಕೆ ಬರ್ತಿ, ನಿನ್ನ ಮೈ ಸ್ಪರ್ಶದಿಂದ ನಿನ್ನನ್ನು ನಾವು ಅನುಭವಿಸಬಹುದು, ಅನುಭವಕ್ಕೆ ಸಿಗುವ ದೇವರು ನೀನು ಅಂತ ಹೇಳಿದ್ರು ಉಪನಿಷತ್ಕಾರರು ವಾಯುದೇವರಿಗೆ. ನೀನು ಭಗವಂತನಂತೆ ಎಲ್ಲ ಕಡೆ ಇದ್ದಿ, ಒಳಗೂ ಇದ್ದಿ ಹೊರಗೂ ಇದ್ದಿ, ನಮ್ಮನ್ನು ಉಸಿರಾಡಿಸ್ತಿ, ಮತ್ತೆ ಭಗವಂತನಂತೆ ನೀನು ಕಾಣಿಸಿಕೊಳ್ಳುವುದಿಲ್ಲ, ಆದರೂ ನೀನು ಅನುಭವಕ್ಕೆ ಗೋಚರ, ನೀನು ಪ್ರತ್ಯಕ್ಷ ನಮ್ಮ ಸ್ಪರ್ಶಕ್ಕೆ ಗೋಚರನಾಗಿ ಅನುಭವಕ್ಕೆ ಬರ್ತೀಯಾ. ಅದಕ್ಕೋಸ್ಕರ ನಮ್ಮ ಸ್ಪರ್ಶೇಂದ್ರಿಯಕ್ಕೆ ಗೋಚರವಾಗುವ ಭಗವತ್ ಶಕ್ತಿ ಅದು. ಅದನ್ನೇ ವಾಯು ಸರ್ವತ್ರಗ ಮಹಾನ್. ಮಹಾನ್ ಅಂದ್ರೆ ಶಕ್ತಿಯಿಂದಲೂ ಅಭಿವ್ಯಕ್ತಿ, ವ್ಯಕ್ತಿ ಎಲ್ಲ ಕಡೆ ತುಂಬಿರುವನು ಸರ್ವಗತ, ಅದನ್ನೂ ಮಹಾನ್. ಎಲ್ಲಿ ಹೋದ್ರೂ ಗಾಳಿ ಇದೆ, ಆಮೇಲೆ ಒಳಗೂ ಇದೆ ಹೊರಗೂ ಇದೆ. ಸರ್ವತ್ರಗ ಮಹಾನ್ ವಾಯು ಆಕಾಶ ಸ್ಥಿತ ನಿತ್ಯಂ. ಗಾಳಿಯಲ್ಲಿದೆ, ಗಾಳಿಯಲ್ಲಿದೆ, ಗಾಳಿ ಆಕಾಶದಲ್ಲಿದೆ ಅಂತೇವರು. ಆದರೆ ಆಕಾಶಕ್ಕೆ ಗಾಳಿಯ ಸ್ಪರ್ಶ ಇಲ್ಲ, ಗಾಳಿಗೆ ಆಕಾಶದ ಸ್ಪರ್ಶ ಇಲ್ಲ. ನಿರ್ಲಿಪ್ತತೆ ಅಂದ್ರೆ ಆಕಾಶವನ್ನು ಮುಟ್ಟಿಕೊಂಡುಂಟ ಗಾಳಿ, ಆಕಾಶ ಗಾಳಿಯನ್ನು ಮುಟ್ಟಿಕೊಂಡುಂಟು. ಯಾವುದಕ್ಕೂ ಹಾಗೆ ನೀವು ನನ್ನಲ್ಲಿ ಇದ್ದೀರಿ, ನಾನು ನಿಮ್ಮ, ಒಂದಕ್ಕೂ ಲೇಪವೇ ಇಲ್ಲ. ಗಾಳಿ ಮತ್ತು ಆಕಾಶದ ಸಂಬಂಧ ಹೇಗೆ ಹಾಗೆ ಇದೆ ಈ ಜೀವೇಶ್ವರದ ಸಂಬಂಧ ಅಂತ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗ, ಎಲ್ಲ ಕಡೆ ಇದ್ದಾನೆ. ಮಹತ್ ಪರಿಮಾಣವಾಗಿ ಒಳಗೂ ಹೊರಗೂ ಮಹಾಶಕ್ತಿಶಾಲಿಯಾಗಿ ವಾಯುದೇವ ತುಂಬಿದ್ದಾನೆ. ಆದರೆ ಎಲ್ಲಿ ಅಂಟಿಕೊಂಡಿದ್ದಾನೆ? ಎಲ್ಲಿಯೂ ಸ್ಪರ್ಶ ಇದೆ. ವಾಯುವಿಗೆ ಆಕಾಶದ ಸ್ಪರ್ಶ ಇದೆ, ಹಾಗೇನೆ ಎಲ್ಲ ಕಡೆ ನಾನು ತುಂಬಿದ್ದೇನೆ, ಒಳಗೂ ಹೊರಗೂ ಯಾವುದರ ಸ್ಪರ್ಶವೂ ಇಲ್ಲ. ಏವಂ ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಹಾಗೆ ಸಮಸ್ತ ಜಗತ್ತು ನನ್ನಲ್ಲಿವೆ, ಆದರೆ ನನಗದ ಲೇಪ ಇಲ್ಲ. ಇದು ನಿಮಗೆ ನನ್ನ ಅನುಸಂಧಾನಕ್ಕೆ ಇರತಕ್ಕಂತಹ ಒಂದು ಶ್ರೇಷ್ಠ ಉದಾಹರಣೆ ಅಂತಂದ್ರೆ ಗಾಳಿ. ಈಗ ಇಷ್ಟ ಆದಾಗ ಏನಾಯ್ತು? ಈಗ ಹಾಗಾದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಎಲ್ಲ ಭಗವಂತನ ಕೈಯಲ್ಲಿದೆ, ಅದನ್ನು ಮಾಡತಕ್ಕವ ನಾನು ಮಾಡ್ತೇನೆ ಅಂತ ಹೇಳಿದ್ರೆ, ನೀನು ಭಗವಂತ ಒಬ್ಬನೆಯೋ? ಸೃಷ್ಟಿಗೆ ಉಪಕರಣ ಏನಾದರೂ ಉಂಟೋ? ಅಥವಾ ಭಗವಂತನ ಸೃಷ್ಟಿ ಆಗುವ ಮುಂಚೆ ಏನಿತ್ತು? ಎಷ್ಟೋ ಜನರು ಕೇಳೋದು, ಈ ಜೀವಜಾತ ಸೃಷ್ಟಿ ಆಯ್ತಲ್ವಾ? ಯಾರು ಸೃಷ್ಟಿ ಮಾಡಿದ್ರು? ದೇವರು ಸೃಷ್ಟಿ ಮಾಡಿದ. ಯಾಕೆ ಸೃಷ್ಟಿ ಮಾಡಿದ? ಜೀವಗಳನ್ನು ದೇವರು ಯಾಕೆ ಸೃಷ್ಟಿ ಮಾಡಿದ? ನಾವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ದೇವಾ ನಮ್ಮನ್ನು ಸೃಷ್ಟಿ ಮಾಡು ಕೇಳಿ? ಮತ್ತೆ ಸೃಷ್ಟಿ ಯಾಕೆ ಮಾಡಿದ ಅಂತ ಕೆಲವರಿಗೆ ಒಂದು ಸಂಶಯ. ಜೀವವನ್ನು ಯಾಕೆ ಸೃಷ್ಟಿ ಮಾಡಿದ? ಆಮೇಲೆ ಯಾವುದರಿಂದ ಸೃಷ್ಟಿ ಮಾಡಿದ? ಮೊದಲು ಏನಿತ್ತು? ಪ್ರಳಯ ಕಾಲದಲ್ಲಿ ಏನಿತ್ತು? ಅಂದ್ರೆ ಏನು ಇರ್ಲಿಲ್ಲ ಅಂತ ಹೇಳ್ತಾರಲ್ಲ, ಏನೂ ಇರ್ಲಿಲ್ಲ. ಔಟ್ ಆಫ್ ನಥಿಂಗ್ ಸಮಥಿಂಗ್ ಇಸ್ ಕ್ರಿಯೇಟೆಡ್. ಏನೂ ಇರ್ಲಿಲ್ಲ, ಆ ನಥಿಂಗ್ನೆಸ್ ನಿಂದ ಸಮಥಿಂಗ್ ಇಸ್ ಕ್ರಿಯೇಟೆಡ್. ಅದನ್ನ ಅಂದರೆ ಏನು ಇಲ್ಲದೆ ಇರುವುದರಿಂದ ಏನೋ ಬರುವುದಲ್ಲ, ಮತ್ತೆ ಏನೋ ಇತ್ತು ಏನೋ ಆಯ್ತು ಅಷ್ಟೇ. ಇತ್ತು ಇದ್ದದ್ದೇ ಆಗುವುದು, ಇಲ್ಲದೆ ಇದ್ದದ್ದು ಆಗುವುದಿಲ್ಲ. ಜಡವೂ ಇಲ್ಲದೆ ಇದ್ದದ್ದಲ್ಲ, ಚೇತನವೂ ಇಲ್ಲದೆ ಇದ್ದದ್ದಲ್ಲ, ಅದು ಎಲ್ಲವೂ ಇದ್ದು ಅದರ ಸೃಷ್ಟಿ ಆಯ್ತು. ಈ ಸೃಷ್ಟಿ ಮತ್ತು ಪ್ರಳಯದ ಬಗ್ಗೆ ಭಗವಂತ ಸೃಷ್ಟಿ ಮಾಡುವುದು ಅಂದ್ರೆ ಏನು, ಪ್ರಳಯ ಮಾಡುವುದು ಅಂದ್ರೆ ಏನು, ಅದನ್ನು ಹೇಳ್ತಾನೆ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ವಿಸೃಜಾಮಿ ಪುನಃ. ಕಲ್ಪ ಆದವು ವಿಸೃಜ. ಸರ್ವಭೂತಾನಿ, ಈ ಜೀವಗಳು ಪ್ರಳಯ ಕಾಲದಲ್ಲಿ ಏನಾಗ್ತವೆ? ನಾಶವಾಗಿ ಬಿಡ್ತಾವ. ಪ್ರಳಯ ಕಾಲದೆಲ್ಲ ಸತ್ತು ಹೋಗ್ತವೆ, ಪುನಃ ಸೃಷ್ಟಿಗೆ ಅದನ್ನು ಹುಟ್ಟುತ್ತಾವ. ಹಾಗೆ ಒಂದು ಕ್ರಮ ಇಲ್ಲ. ಜೀವ ಪ್ರಳಯ ಕಾಲದಲ್ಲಿ ಸಾಯೋದು, ಸೃಷ್ಟಿಕಾಲ ಹುಟ್ಟೋದು ಬಿಡಿ, ಜೀವ ಎಂದೂ ಹುಟ್ಟಲೇ ಇಲ್ಲ. ಜೀವಕ್ಕೆ ಹುಟ್ಟು ಇಲ್ಲ. ಜೀವ ಆದಿಂದ ಜೀವವನ್ನು ಭಗವಂತ ಯಾಕೆ ಸೃಷ್ಟಿ ಮಾಡಿದ ಅನ್ನೋ ಪ್ರಶ್ನೆ ಹೇಳ್ತಾನೆ. ಸೃಷ್ಟಿ ಮಾಡಿದ್ರೆ ತಾನೆ, ಯಾಕೆ ಮಾಡಿದೆ ಅಂತ ಕೇಳೋದು ನೀವು? ನಾ ಮಾಡೇ ಇಲ್ಲ. ಮತ್ತೆ ನಿಮ್ ಪ್ರಾರಬ್ಧ ಕರ್ಮ ಇದ್ರಿ ಅನಾದಿ ಕಾಲದಿಂದ,
ನೀವು ಇದ್ರಿ, ನಾನು ಸೃಷ್ಟಿ ಮಾಡಿದ್ದಲ್ಲ. ನೀವು ಇದ್ರಿ, ಇದ್ದೆ ಅನ್ನುವ ಅರಿವು ಇಲ್ಲದೆ ಇದ್ರಿ, ಇದ್ದೆ ಅನ್ನುವ ಅರಿವು ಕೊಡುವುದಕ್ಕೋಸ್ಕರ ದೇಹ ಕೊಟ್ಟೆ ಅಷ್ಟೇ. ಬೀಜ ಸೀಡಾಗಿ ಆ ಸೀಡನ್ನು ಬಿತ್ತಿದೆ, ಅದು ಮರ ಆಯ್ತು. ನೀವು ಒಂದು ಮರವಾಗಿ ಬೆಳಿಬೇಕು ಅಂತ ಬಿತ್ತಿದೆ ಅಷ್ಟೇ ಹೊರತು ಈ ಇರದೇ ಇದ್ದದ್ದನ್ನು ನಾನು ಯಾವುದನ್ನೂ ಸೃಷ್ಟಿ ಮಾಡಲಿಲ್ಲ. ಇದ್ದದ್ದಕ್ಕೆ ರೂಪ ಕೊಟ್ಟೆ ಅಷ್ಟೇ. ಅದ ಹೇಳ್ತಾರೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಜ್ಞಾಂತಿ ಮಾತೃ ಕಲ್ಪಕ್ಷಯೇ. ಈ ಕಲ್ಪ ಮುಗಿದಾಗ, ಕಲ್ಪ ಅಂದ್ರೆ ಭಾರಿ ದೊಡ್ಡ ಸಂಖ್ಯೆ, ಅದು ಸಣ್ಣದು ಸಂಕಲ್ಪವೂ ಇದೆ. ಈ ಒಂದು ಮನ್ವಂತರ ಮುಗಿದ ಕೂಡಲೇ ಅದು ಕಲ್ಪ ಅಲ್ಲ, ಮನ್ವಂತರ ಮುಗಿದ ಮೇಲೆ ಒಂದು ಸಣ್ಣ ಪ್ರಳಯ ಆಗತ್ತೆ. ಅದು ಸಾಮಾನ್ಯ 30 ಕೋಟಿ ವರ್ಷಗಳಿಗೊಮ್ಮೆ ಈ ಭೂಮಿ ಮೇಲೆ ಒಂದು ಸಣ್ಣ ಪ್ರಮಾಣದ ಪ್ರಳಯ ಆಗತ್ತೆ. ಆವಾಗ ಭೂಮಿ ಪೂರ್ಣ ನಾಶ ಆಗುವುದಿಲ್ಲ, ಅದರ ಬಹುವಂಶ ಜನಗಳ ನಾಶ ಆಗ್ತದೆ. ಎಲ್ಲೋ ಕೆಲವರು ಉಳಿದ್ಬಿಟ್ಟು ಮತ್ತೆ ಹಿಂದಿನ ಹಾಗೆ ಭೂಮಿಯಲ್ಲಿ ನಾಗರಿಕತೆ ಜೀವನ ಪ್ರಾರಂಭ ಆಗಬೇಕಾಗಿದ್ರೆ ಮತ್ತೆ ಸುಮಾರು 2000 ವರ್ಷ ಹಿಡಿಯುತ್ತದೆ. ಅಂತ ಒಂದು ಸಣ್ಣ ಪ್ರಳಯ ಅದು ಬಿಟ್ಟು ಬಿಡಿ, ಅದು ಭೂಮಿ ನಾಶವಾಗುವುದಿಲ್ಲ. ಅದನ್ನು ಮನ್ವಂತರ ಪ್ರಳಯ ಅಂತಾರೆ. ಸುಮಾರು 30 ಕೋಟಿ ವರ್ಷಗಳಿಗೊಮ್ಮೆ ಭೂಮಿಯ ಒಂಥರದ ಉಲ್ಲೋಲ ಕಲ್ಲೋಲ ಅಸ್ತವ್ಯಸ್ತತೆಯಾಗಿ ಮತ್ತೆ ಜನಜೀವನ ಪ್ರಾರಂಭವಾಗುತ್ತೆ. ಪ್ರಾಯ ಆವಾಗ ಮನುಷ್ಯ ಇನ್ವೆಂಟ್ ಮಾಡಿರ್ತಕ್ಕಂಥ ಎಲ್ಲ ನಾಗರಿಕತೆಗಳು ನಾಶವಾಗಿ ಮತ್ತೆ ಪುನಃ ಪ್ರಾರಂಭದಿಂದ ಹರಿಗೆ ಓಂ ಶುರು ಮಾಡಬೇಕು. ಎತ್ತಿನ ಗಾಡಿಯಿಂದ ಮತ್ತೆ ಬೈಸಿಕಲ್ನಿಂದ ಸ್ಕೂಟರು, ಆಮೇಲೆ ಕಾರು, ವಿಮಾನ ಎಲ್ಲ ಮತ್ತೆ ಪ್ರಾರಂಭದಿಂದ ಶುರುವಾಗಬೇಕು. ಆಮೇಲೆ ಮತ್ತೆ ಒಂದು 30 ಕೋಟಿ ವರ್ಷ ಪುನಃ ಎಲ್ಲ ನೀರಿನಲ್ಲಿ ಹೋಮ ಆಗುತ್ತೆ, ಪುನಃ ಶುರು ಮಾಡ್ತಾನೆ. ಇದು ಚಕ್ರ. ಆದರೆ ಪೂರ್ತಿ ನಾಶವಾಗುವುದಿಲ್ಲ, ಭೂಮಿ ಪೂರ್ತಿ ನಾಶವಾಗುವುದಿಲ್ಲ. ಅಧಿಕಾರ ಬದಲಾವಣೆ, ಮನ್ವಂತರ ಪ್ರಳಯ. ಇಂಥ 14 ಮನ್ವಂತರಗಳು ಸಂದಾಗ ಒಂದು ಚತುರ್ಮುಖನ ಒಂದು ದಿವಸ ಆಗುತ್ತೆ. ಅದು ದಿನಕಲ್ಪ ಅಂತ ಹೇಳ್ತಾರೆ. ಇದಕ್ಕೂ ಕಲ್ಪ ಪ್ರಳಯ ಅಂತ ಹೇಳ್ತಾರೆ. ಆದರೆ ಪೂರ್ಣ ಕಲ್ಪ ಅಲ್ಲ, ದಿನಕಲ್ಪ ಪ್ರಳಯ, ದೈನಂದಿನ ಪ್ರಳಯ. ಚತುರ್ಮುಖನ ಒಂದು ದಿನ ಅಂದ್ರೆ 12 ಅವರ್ಸ್. ದಿನ ಅಂದ್ರೆ 24 ಗಂಟೆ ಅಲ್ಲ, ಹಗಲು. ಅದು 432 ಕೋಟಿ ವರ್ಷಗಳು. ಅಂದ್ರೆ 432 ಅಂದ್ರೆ ಅವನ ಒಂದು ಗಂಟೆ ಅಂದ್ರೆ ಎಷ್ಟು? ಅವನ ಒಂದು ಗಂಟೆ ಅಂತಂದ್ರೆ ನಮ್ಮ 36 ಕೋಟಿ ವರ್ಷಗಳು ಮನುಷ್ಯಮಾನ. ಸತ್ಯಲೋಕದ ಒಂದು ಗಂಟೆ ಅಂದ್ರೆ 60 ಲಕ್ಷ ವರ್ಷಗಳು. ಅಂದ್ರೆ 1 ಮಿನಿಟ್, 1 ಸೆಕೆಂಡ್ ಅಂದ್ರೆ 1 ಲಕ್ಷ ವರ್ಷ. ಹೀಗೆ ಇಟ್ಟುಕೊಂಡ್ರೆ ಒಂದು ದಿನ ಅಂದ್ರೆ 12 ಗಂಟೆ ಅಂದ್ರೆ 432 ಕೋಟಿ ವರ್ಷ ಆಗತ್ತೆ. 1 ಸೆಕೆಂಡ್ ಅಂದ್ರೆ 1 ಲಕ್ಷ ವರ್ಷ. ಈ ಮಾನದಲ್ಲಿ ಸತ್ಯಲೋಕ ಚತುರ್ಮುಖನ ಒಂದು ದಿನ ಅಂದ್ರೆ 12 ಗಂಟೆ ಅಂದ್ರೆ 432 ಕೋಟಿ ವರ್ಷಗಳಾಗ್ತದೆ. 12 ಒಂದು ದಿನ ಆದ್ರೆ ಮತ್ತೆ ರಾತ್ರಿಯೇ ಪ್ರಳಯ. ಹಗಲು ಸ್ಥಿತಿಕಾಲ, ರಾತ್ರಿ ಪ್ರಳಯ ಕಾಲ. ಮತ್ತೆ ರಾತ್ರಿ 12 ಗಂಟೆ, 432 ಕೋಟಿ ವರ್ಷ ಸೃಷ್ಟಿ. ಅದು ಸೃಷ್ಟಿಯ ಸ್ಥಿತಿ. ಅದಾದ್ಮೇಲೆ ಮತ್ತೆ 432 ಕೋಟಿ ವರ್ಷ ಪ್ರಳಯ ಕಾಲ, ರಾತ್ರಿ. ಮತ್ತೆ 432 ಕೋಟಿ ವರ್ಷ ಹಿಡಿತದೆ ಮತ್ತೊಮ್ಮೆ ಸೃಷ್ಟಿ ಪ್ರಾರಂಭ ಆಗಬೇಕಾಗಿದ್ರೆ. ಆ 432 ಕೋಟಿಯಲ್ಲಿ ಕೊನೆಯ ಭಾಗ 8ನೇ ಒಂದು ಅಂಶ ಅಂದ್ರೆ 54 ಕೋಟಿ ವರ್ಷ ಕೊನೆಯದ್ದು 8ನೇ ಒಂದು ಅಂಶ. ಇವಾಗ ರಾತ್ರಿಯ ಕೊನೆಯ ಭಾಗ 1.5 ಗಂಟೆ, ಅದು ಬ್ರಾಹ್ಮಿ ಮುಹೂರ್ತ, ಏಳುವ ಕಾಲ, ಅರುಣೋದಯ. ಈಗ 6 ಗಂಟೆಗೆ ಸೂರ್ಯೋದಯ ಆದರೆ ಲೆಕ್ಕ ಪ್ರಕಾರ 4.5 ಗಂಟೆಗೆ ಪ್ರಳಯ ಕಾಲದ ಕೊನೆಯಾಗಿ ಸೃಷ್ಟಿ ಪ್ರಾರಂಭ ಆಗಬೇಕು. 4.5ರಿಂದ 6 ತನಕ ಸೃಷ್ಟಿ, 6 ನಂತರ ಸ್ಥಿತಿ. ಆ ಕೊನೆಯ 1.5 ಗಂಟೆ ಉಂಟಲ್ಲ ರಾತ್ರಿಯ, ಅದು ಚಟುವಟಿಕೆಯ ಕಾಲ. ಹಿಂದಿನವರದ್ದು ಈಗಲ್ಲ. ಈಗ ಸೂರ್ಯೋದಯ 1.5 ಗಂಟೆ ಮೇಲೆ ಎದ್ರು ಇಲ್ಲದೆ ಮತ್ತು ಬಿದ್ರು. ಅದು ಹಿಂದೆ ಇದ್ರೆ ಸೂರ್ಯೋದಯಕ್ಕಿಂತ 1.5 ಗಂಟೆ ಮುಂಚೆ ಏಳುವ ಕಾಲ, ಚಟುವಟಿಕೆಯ ಕಾಲ. ಆದ್ರೆ ಸೃಷ್ಟಿಯಲ್ಲಿ ಹಾಗೇ ಇದೆ. ಬ್ರಹ್ಮದೇವರ ಸೃಷ್ಟಿ, ಚತುರ್ಮುಖನ ಸೃಷ್ಟಿ ಕೊನೆಯ 54 ಕೋಟಿ ವರ್ಷ. 54 ಕೋಟಿ ವರ್ಷ ಅಂದ್ರೆ ಈ 1.5 ಗಂಟೆ. ಈ 1.5 ಗಂಟೆ ಕಾಲ ಸೃಷ್ಟಿ ಆಗತ್ತೆ. ಮತ್ತೆ ಪುನಃ ಸೃಷ್ಟಿಯ ಪ್ರಾರಂಭ ಆಗಿ ಸ್ಥಿತಿ 432 ಕೋಟಿ ಮತ್ ಪ್ರಳಯ. ಇದು ದೈನಂದಿನ ಕಲ್ಪ. 432 ಕೋಟಿ ವರ್ಷ ಒಂದು ದಿನ ಅಲ್ಲ, ಒಂದು ಹಗಲು. 432 864 ಕೋಟಿ ವರ್ಷಕ್ಕೆ ಚತುರ್ಮುಖನ ಒಂದು ದಿನ ಆಯಿತು. ಇಡೀ ಕಲ್ಪ ಪ್ರಳಯದಲ್ಲಿ ಕಲ್ಪಕ್ಷಯ ಏನ್ ಹೇಳ್ತಾನೆ ಕೃಷ್ಣ. ಕಲ್ಪ ಅಂದ್ರೆ ಚತುರ್ಮುಖನ ಇಡೀ ಆಯುಷ್ಯು ಒಂದು ಕಲ್ಪ ಅಂತ ಹೇಳೋದು. ಆ ಆಯುಷ್ಯು ಮುಗಿದಾಗ ಚತುರ್ಮುಖನೂ ನಾಶ ಆಗ್ತಾನೆ. ಅದು ಮಹಾಪ್ರಳಯ. ಅಲ್ಲಿ ಚತುರ್ಮುಖನೂ ಉಳಿಯಲ್ಲ. ಈ ಪ್ರಳಯಗಳಲ್ಲೆಲ್ಲ ಚತುರ್ಮುಖನೇ ಒಂದು ದಿನ ಹೋದ ಆಕಾಶ, ಯಾವ ಲೆಕ್ಕವಲ್ಲ.
ಅಲ್ಲಿ ಚತುರ್ಮುಖನಿಗೂ ನಾಶ ಆಗಬೇಕು. ವಾಯು ಅದೆಲ್ಲ ಅಮೃತಂ ಅಥೇದಂ ಭಸ್ಮಾಂತಂ ಶರೀರಂ. ವಾಯು ಅಂದ್ರೂ ಚತುರ್ಮುಖ ಅಂದ್ರೆ ಒಂದೇ. ಪ್ರಾಣತತ್ವಕ್ಕೆ ಸಾವಿಲ್ಲ. ಆದರೂ ಈ ಒಂದು 100 ವರ್ಷ ಆದ ಮೇಲೆ ಇದಂ ಭಸ್ಮಾಂತಂ ಶರೀರಂ, ವಾಯುದೇವರ ಶರೀರಕ್ಕೂ ಕೂಡ ನಾಶ ಇದೆ, ಅದು ಭಸ್ಮ ಆಗ್ಬೇಕು ಅಂತ ಹೇಳ್ತಾರೆ ಉಪನಿಷತ್ಕಾರರು. ವಾಯುದೇವರು ಅಲ್ಲೆಲ್ಲರು ಅಮೃತರು, ಆದರೆ ಅವರ ಶರೀರವೂ ಕೂಡ ಒಂದು ಕಲ್ಪ ಆಯಿತು, 100 ವರ್ಷ ಆದ್ಮೇಲೆ ಭಸ್ಮಾಂತಂ, ಅದು ನೃಸಿಂಹಾಗ್ನಿಯಲ್ಲಿ ಭಸ್ಮವಾಗಿ ನಾಶವಾಗಿ ಅವರಿಗೂ ಚಿನ್ಮಯ ಶರೀರ ಬರಲೇಬೇಕು. ಭೌತಿಕ ಶರೀರದಿಂದ ಯಾರಿಗೂ ಅಮೃತತ್ವ ಇಲ್ಲ. ಹಾಗಾದ್ರೆ ಈಗ ಮಹಾಪ್ರಳಯ ಅಂತಂದ್ರೆ ಬ್ರಹ್ಮದೇವರ 100 ವರ್ಷಗಳ ಆಯುಸ್ಸು ಪೂರ್ತಿಯಾದಾಗ ಅದು ಕಲ್ಪ. ಈಗ ಒಂದು ದಿವಸ ಅಂದ್ರೆ 864 ಕೋಟಿ ವರ್ಷ. ನಿಮಗೆ ಏನು ಸುಲಭ 100 ವರ್ಷ ಅಂತ ಲೆಕ್ಕ ಮಾಡೋದು. 864 ಉಳಿಸು 30 ಅಂದ್ರೆ 1 ತಿಂಗಳಾಯ್ತು, ಉಳಿಸು 12 ಅಂದ್ರೆ 1 ವರ್ಷ ಆಯ್ತು, ಉಳಿಸು 100 ಅಂದ್ರೆ 3 ವರ್ಷ ಆಯ್ತು. ಎಷ್ಟಾಯ್ತು? 31,104 ಕೋಟಿ ವರ್ಷ ಆಯ್ತು. ಇದು 100 ವರ್ಷ. ಇಷ್ಟ ಆಗುವಾಗ ಇಡೀ ಯೂನಿವರ್ಸ್ ನಾಶ ಆಗುವ ಮಹಾಪ್ರಳಯ, ಇದೇ ಕಲ್ಪಕ್ಷಯ. ಕೃಷ್ಣ ಹೇಳುವುದು ಕಲ್ಪಕ್ಷಯೇ. ಇಡೀ ಚತುರ್ಮುಖನೂ ನಾಶ ಆದಾಗ ಯಾರು ಇಲ್ಲ, ನಾನೊಬ್ಬನೇ ಇರುವುದು ಅಂತಾನೆ ಅವ ಕೃಷ್ಣ. ಯಾರು ಇಲ್ಲ. ಜಗತ್ತಿಗೆ ಪಿತಾಮಹ ಅನ್ನಿಸಿದಂಥ ಬ್ರಹ್ಮ, ಜಗತ್ ಸಂಹಾರ ಶಕ್ತಿಯಾಗಿರತಕ್ಕ ರುದ್ರ, ಬ್ರಹ್ಮರುದ್ರ ಏನೇನೂ ಇಲ್ಲ. ಎಲ್ಲವೂ ಸರ್ವವೂ ನನ್ನ ಸಂಕಲ್ಪ ಮಾತ್ರದಿಂದ ನಾಶವಾಯಿತು. ಅದು ಕಲ್ಪಕ್ಷಯ. ಅವು ಎಲ್ಲಿ ಹೋದ್ರೆ ಎಲ್ಲ ಅಂದ್ರೆ ಪ್ರಕೃತಿ ನ್ಯಾಂತಿಮಾಮಿಕ. ಎಲ್ಲಿಗೆ ಹೋಗ್ಲಿಲ್ಲ, ಎಲ್ಲ ಇದ್ದಾರೆ. ಯಾರು ನಾಶ ಆಗ್ಲಿಲ್ಲ. ಅದು ಸರ್ವಭೂತಾನಿ ಕೌಂತೇಯ ಪ್ರಕೃತಿ ಮ್ಯಾಂತಿ ಮಾಮಿಕ. ನನ್ನ ಪ್ರಕೃತಿ, ನನ್ನ ಅಧೀನವಾಗಿರತಕ್ಕಂಥ ಸೂಕ್ಷ್ಮ ಪ್ರಕೃತಿ ಇದೆಯಲ್ಲ, ಜಡ ಪ್ರಕೃತಿ, ಸ್ಥೂಲ ಸೂಕ್ಷ್ಮದಲ್ಲಿ ಅಂತರ್ಭಾವವಾಗಿರುತ್ತೆ ಅಷ್ಟೇ. ಅಂದ್ರೆ ನಿಮಗೆ ಒಂದು ಈಗ ವಿವರಣೆ, ಕೃಷ್ಣ ಆಕಾಶ ಮತ್ತು ಗಾಳಿಯ ದೃಷ್ಟಾಂತ ಕೊಟ್ಟ ಹಾಗೆ ಒಂದು ಲೌಕಿಕ ದೃಷ್ಟಾಂತ ಕೊಡುವುದಿದ್ರೆ, ಈ ಭೂಮಿ ನಾಶ ಆಯ್ತು, ಏನಾಯ್ತು? ಎಲ್ಲಿ ಹೋಯ್ತು? ಎಲ್ಲಿ ಹೋಗ್ಲಿಲ್ಲ, ಉಂಟು. ಏನಾಯ್ತು? ಭೂಮಿ ಪುಡಿ ಪುಡಿಯಾಯ್ತು, ಸೂಕ್ಷ್ಮವಾಗಿ ವಿಭಜನೆಗೊಂಡಿತು. ಮಣ್ಣಿನ ಕಣವೂ ಪುಡಿಯಾಯಿತು, ಪುಡಿಯಾಗಿ ಒಂದು ಮಣ್ಣಿನ ಕಣವು ಇನ್ನೂ ಪುಡಿಯಾಗಿ ಎಷ್ಟು ಸೂಕ್ಷ್ಮ ವಿಭಜನೆ ಆಗುವ ಅಷ್ಟು ವಿಭಜನೆ ಆಯಿತು, ಪರಮಾಣುವಾಗಿ ಉಳಿಯಿತು. ಏನು ಕಾಣುತ್ತೆ? ಏನಿಲ್ಲ. ಎಲ್ಲ ಪರಮಾಣುವು ವಾತಾವರಣದಲ್ಲಿದೆ, ಆದ್ರೆ ಏನು ಕಾಣಲ್ಲ. ಅದೇ ಒಟ್ಟಾಯ್ತು, 2 ಕಣ ಒಟ್ಟಾಯ್ತು, ಬೆಣುಕಾಯ್ತು, ಒಟ್ಟಾಯ್ತು, ಅದು 3 ಒಟ್ಟಾಯ್ತು, ಬೆಣುಕಾಯ್ತು, ಮತ್ತು ಒಟ್ಟಾಯ್ತು, ಭೂಗೋಲಾಯ್ತು. ಸೃಷ್ಟಿ ಇದ್ರೆ ಸೂಕ್ಷ್ಮ ಕಣಗಳು ಒಟ್ಟಿಗೆ ಸೇರಿ ಸ್ಥೂಲವಾಗುವುದು, ಅದು ಬೇರ್ಪಡುವುದೇ ಪ್ರಳಯ. ಪ್ರಳಯದಲ್ಲಿ ಯಾವುದು ಹೋಗಲಿಲ್ಲ, ಇಡೀ ಭೂಮಿಯೂ ಇತ್ತು, ಆದ್ರೆ ಇಡಿಯಾಗಿರ್ಲಿಲ್ಲ, ಬಿಡಿಯಾಗಿ ಇತ್ತು. ಆಮೇಲೆ ನಾನು ಇಡೀ ಮಾಡಿದೆ, ನೀವೆಲ್ಲ ಮನೆ ಕಟ್ಟಿದ್ರಿ. ಆಮೇಲೆ ಪರಮಾಣು ಆದಾಗ ಮನೆ ಬಿಟ್ಟು ಕಾಲಿಡ್ಲಿಕ್ಕೂ ಜಾಗ ಇಲ್ಲ, ಆದ್ರೆ ಎಲ್ಲವೂ ಉಂಟು, ಯಾವುದೂ ನಾಶ ಆಗಲಿಲ್ಲ. ದ ಎಂಟೈರ್ ಯೂನಿವರ್ಸ್ ಇಸ್ ದ್ಯಾಟ್. ಪ್ರಳಯ ಕಾಲದಲ್ಲಿಯೂ ಇಡೀ ವಿಶ್ವ ಇದೆ, ಆದ್ರೆ ವಿಶ್ವಕ್ಕೆ ಫಾರ್ಮ್ ಇಲ್ಲ, ಸ್ಥೂಲವಾದ ಆಕಾರ ನಾಶ ಆಯಿತು. ಸೂಕ್ಷ್ಮ, ಅದನ್ನೇ ಹೇಳಿದವರು ಇಡೀ ಪ್ರಪಂಚದ ಸೂಕ್ಷ್ಮ ಸ್ಥಿತಿಯನ್ನೇ ಅವನು ಪ್ರಕೃತಿ, ಮೂಲ ಪ್ರಕೃತಿ ಅಂತ ಹೇಳ್ತಾರೆ ನಮ್ಮ ಪ್ರಾಚೀನ. ಆವಾಗ ಉಳಿಯೋದು ಒಂದು ದೃಷ್ಟಿಯಿಂದ ಆ ಮ್ಯಾಟರ್ ಸೂಕ್ಷ್ಮವಾಗಿ ಕೇವಲ ಎನರ್ಜಿಯ ಆಕಾರದಲ್ಲಿ ಉಳಿದು ಬಿಡುತ್ತೆ ಅದು ಅಂತ. ಆ ಎನರ್ಜಿ ಜಡ ಪ್ರಕೃತಿಯಲ್ಲಿ ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು. ಇವು ಎನರ್ಜಿ. ಗುಣ ಅಂದ್ರೆ ಎನರ್ಜಿ ಅಂದ್ರೆ ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ನಾವು ಹೇಳಿದ ಹಾಗೆ ಸುಮಾರಾಗಿ ಋಣಶಕ್ತಿ, ಧನಶಕ್ತಿ ಮತ್ತು ಎರಡನ್ನು ಬ್ಯಾಲೆನ್ಸಿಂಗ್ ಫೋರ್ಸ್. ಈ ಎನರ್ಜಿಯಾಗಿ ಸೂಕ್ಷ್ಮವಾಗಿ ಸೂಕ್ಷ್ಮ ಸ್ಥಿತಿಯಲ್ಲಿ ಎಲ್ಲವೂ ಇದೆ. ಅದು ವಿಸ್ತಾರಗೊಂಡ್ರೆ ಇಡೀ ಪ್ರಪಂಚ. ಒಂದು ಸೂಕ್ಷ್ಮವಾದ ವಸ್ತು, ಅತ್ಯಂತ ಸೂಕ್ಷ್ಮವಾದ ವಸ್ತು, ಅದರಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಈಗ ಸತ್ವ, ರಜಸ್, ತಮಸ್ಸು ಇವು ಏನು ವೈಬ್ರೇಷನ್ ಇಲ್ಲದೆ ತ್ರಿಗುಣಗಳು ಸಾಮ್ಯಾವಸ್ಥೆಯಲ್ಲಿ ಪ್ರಳಯ ಕಾಲ ಅಂದ್ರೆ ಏನಿಲ್ಲ. ಆ ಗುಣಗಳ ಎನರ್ಜಿಯಲ್ಲಿ ವೈಬ್ರೇಷನ್ ಶುರುವಾಯಿತು ಅಂತಂದ್ರೆ ಥ್ರೂ ವೈಬ್ರೇಷನ್ ಸೌಂಡ್ ಈಸ್ ಕ್ರಿಯೇಟೆಡ್, ಥ್ರೂ ಸೌಂಡ್ ಫಾರ್ಮ್ ಈಸ್ ಕ್ರಿಯೇಟೆಡ್, ದ ಎಂಟೈರ್ ಯೂನಿವರ್ಸ್ ಈಸ್ ಕ್ರಿಯೇಟೆಡ್. ನಾದ ಆಯಿತು, ವೈಬ್ರೇಷನ್ ಆಯಿತು, ಕಂಪದಿಂದ ನಾದದಿಂದ ರೂಪ, ನಾಮರೂಪಾತ್ಮಕ ಪ್ರಪಂಚ. ಹಾಗಾಗಿ ಕಲ್ಪಕ್ಷಯೇ ಎಲ್ಲವೂ ಪ್ರಕೃತಿ ಮ್ಯಾಂತಿ ಮಾಮಿಕಾಂ. ಪ್ರಕೃತಿಯಲ್ಲಿ, ಸೂಕ್ಷ್ಮ ಪ್ರಕೃತಿಯಲ್ಲಿ ಸೇರಿಕೊಂಡಿದ್ದೇವೆ ಎಲ್ಲ. ಮತ್ತು ನನ್ನ ಪ್ರಕೃತಿಯ ಒಳಗೆ, ನನ್ನ ಅಧೀನವಾದ ಪ್ರಕೃತಿ ಒಳಗೆ, ನನ್ನೊಳಗೆ ಎಲ್ಲ ಜೀವರು ನನ್ನೊಳಗೆ ಇದ್ದಾರೆ, ಎಲ್ಲ ವಿಶ್ವವು ನನ್ನೊಳಗಿದೆ. ತಸ್ಯ ಉದರಸ್ಥ ಜಗತಃ, ಭಗವಂತನ ಹೊಟ್ಟೆ ಒಳಗೆ ಸೇರಿಕೊಂಡ ಅಷ್ಟೇ. ಆಮೇಲೆ ಹೊಟ್ಟೆಯಿಂದ ಹೊರಗೆ ಬಂತು, ನಾಭಿಯಿಂದ ಬ್ರಹ್ಮಾಂಡ ಕಮಲವಾಗಿ ಹೂವಾಗಿ ಹೊರಳಿತು, ಎಸಳು ಲೋಕಲೋಕಗಳಾಗಿ ಹೊರಳಿತು, ಬ್ರಹ್ಮಾಂಡ ಬಂತು ಅಷ್ಟೇ. ಅದರಿಂದ ಪ್ರಳಯ ಕಾಲದಲ್ಲಿ ಏನಾಗುತ್ತೆ? ಏನು ಆಗೋದಿಲ್ಲ. ಎಲ್ಲವೂ ಅವ್ಯಕ್ತವಾಗಿ ಅವ್ಯಕ್ತನಾದ ನನ್ನೊಳಗೆ ಸೇರಿಕೊಂಡಿತು. ಆಮೇಲೆ
ಪುನಃ ಸ್ಥಾನೇ ಕಲ್ಪ ವಿಸೃಜಾಮ್ಯಹಂ, ಆಮೇಲೆ ಪುನಃ ಕಲ್ಪ ಆರಂಭ ಆಗ್ಬೇಕು, ಮತ್ತೊಂದು ಕಲ್ಪ, ಮತ್ತೊಬ್ಬ ಚತುರ್ಮುಖ, ಅದನ್ನು ಸೃಷ್ಟಿ ಮಾಡಬೇಕು. ಎಷ್ಟು ಸಮಯ? ಒಂದು ಸರ್ತಿ ನಾಶ ಆದ ಪ್ರಪಂಚ ಮತ್ತೊಮ್ಮೆ ಸೃಷ್ಟಿ ಆಗಬೇಕಾಗಿದ್ರೆ ತಗೊಳ್ಳುವ ಸಮಯ ಅದು ರಾತ್ರಿ ಅಷ್ಟೇ ದೊಡ್ಡದು. ಒಂದು ಸರ್ತಿ ಮಹಾಪ್ರಳಯ ಆದರೆ ಎರಡನೇ ಜಗತ್ತು ಫಾರ್ಮ್ ಆಗಬೇಕಾಗಿದ್ರೆ ತೆಗೆದುಕೊಳ್ಳತಕ್ಕ ಸಮಯ 31,104 ಕೋಟಿ ವರ್ಷ. ವರ್ಲ್ಡ್ ಮತ್ತೊಮ್ಮೆ ಒಮ್ಮೆ ಇಡೀ ಯೂನಿವರ್ಸ್ ನಾಶ ಆದರೆ ಇಷ್ಟು ಸಮಯ. ಅಲ್ಲಿ ಇಷ್ಟು ಸಮಯ ಯಾಕೆ ತಗೋತಾನೆ ಭಗವಂತ? ಬೇಗ ಮಾಡ್ಬೋದಲ್ಲ, ಅಗಡಿದ ಘಟನಾ ತಕ್ಷಣ ಮಾಡ್ಬೋದಲ್ಲ ಅಂದ್ರೆ, ಅಯ್ಯೋ ತಕ್ಷಣ ಅಲ್ಲ, ಅವನು ಟೈಮ್ ತಗೊಳ್ಳೇ ಇಲ್ಲ. ಈ 31,104 ಕೋಟಿ ವರ್ಷ ಅಂದ್ರೆ ಚತುರ್ಮುಖನ 100 ವರ್ಷ, ಭಗವಂತನಿಗೆ ಇಟ್ ಈಸ್ ನಾಟ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಆಲ್ಸೋ. ಅವನು ಕಾಲಾತೀತ, ಇಸ್ ನಾಟ್ ಇವನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಅವನಿಗೆ ಸೃಷ್ಟಿ ಸಂಹಾರಗಳು ನಿರಂತರ ನಡೀತಾ ಇದೆ ಅಂತ ಅವನ ಲೆಕ್ಕ. ನಮಗೆ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಏನ್ ಮಾಡ್ಬೇಕು? ಈಗ ಒಂದು ವಿಷಯ ಅದು ಹೇಗಿರುತ್ತೆ ಅಂದ್ರೆ, ಇವಾಗ ನಾವು ಈ ಸ್ಟೇಜ್ ಮೇಲೆ ಹತ್ತಿ ಕೂತಿರ್ತೇನೆ, ಕೂತ್ಕೊಳ್ಳಿಕ್ಕೆ 3 ಸ್ಟೆಪ್ 3 ಸೆಕೆಂಡ್. ಅದೇ ಅಲ್ಲಿಂದ ಒಂದು ಇರುವೆ ಮೇಲೆ ಬರ್ಬೇಕಾದ್ರೆ 3 ವರ್ಷ ಹಿಡಿಬಹುದು. ಅಲ್ಲಿಂದ ಹತ್ತಿಕೊಂಡು ಇಲ್ಲಿ ಬರ್ಲಿಕ್ಕೆ, ಅಯ್ಯೋ ಆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ 3 ವರ್ಷ ಹಿಡಿತೀರಿ ಅಂತ ಇರುವೆ ಬಾಯಿ ಇದ್ರೆ ಹೇಳ್ತಿತ್ತದು. ಅದರ ತಲೆಯಲ್ಲಿ 3 ವರ್ಷ ಅಂತ, ನನಗೆ 3 ಸೆಕೆಂಡ್ ಅಲ್ವ. ಹಾಗೆ ನಾವು ದೊಡ್ಡವರಾದ ಹಾಗೆ ಸಮಯ ಸಣ್ಣದಾಗ್ಬಿಡುತ್ತೆ, ನಾವು ಚಿಕ್ಕವರಾದ ಹಾಗೆ ಸಮಯ ಜಾಸ್ತಿ ಆಗ್ಬಿಡುತ್ತೆ. ಚಿಕ್ಕವರು ಅಂದ್ರೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲದರಲ್ಲೂ ಚಿಕ್ಕವರೇ. ಸೊ ಅದು ಯಾಕೆ? ಟೈಮ್ ಈಸ್ ರಿಲೇಟಿವ್ ಅಲ್ವಾ? ನಾವೇ ದೊಡ್ಡವರು ಚಿಕ್ಕವರು ಆಗೋದು ಬೇಡ, ಟೈಮ್ ಈಸ್ ರಿಲೇಟಿವ್. ನಮಗೆ ಬಹಳ ಇಷ್ಟವಾದಂತಹ ಸಂಗತಿ ನಡೀತಾ ಇದ್ರೆ 1 ತಾಸು 2 ತಾಸು, ಹೌದಾ 2 ಗಂಟೆ ಆಯ್ತು, ಏನ್ ಈಗ ಕೂತದ್ದು ಒಂದು 5 ನಿಮಿಷ ಆಯ್ತು ಅಂತ ಹೇಳ್ತೀವಿ, 2 ಗಂಟೆ ಆಗೋಯ್ತಾ ಅಂತೇವೆ. 2 ಗಂಟೆ ನಮಗೆ 5 ನಿಮಿಷದ ಹಾಗೆ ಕಾಣುತ್ತೆ. ಯಾವುದೋ ಒಂದ್ ಕಡೆ ಹೋಗಿದ್ದೇವೆ, ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬೇಕು, ಬಸ್ ಕಾಯ್ತಾ ಇದ್ದೇವೆ, 9 ಗಂಟೆಗೆ ಬಸ್ಸು, ನಾವು 8:45 ಹೋಗಿ ನಿಂತಿದ್ದೇವೆ. ಒಂದೊಂದು ನಿಮಿಷಕ್ಕೂ 15 ಅಲ್ಲ, 1 ಗಂಟೆ ಒಂದೊಂದು ನಿಮಿಷಕ್ಕೂ 1 ಗಂಟೆ ಆದಾಗ ಇನ್ನೂ ಬಸ್ ಬರ್ಲಿಲ್ವಾ, 1 ಗಂಟೆ ಎಷ್ಟು ಹೊತ್ತು ಅವ್ರಿಗೆ 15 ನಿಮಿಷ 15 ಗಂಟೆ ಹೇಗೆ ಕಾಣುತ್ತೆ. ಸೊ ಟೈಮ್ ಅನ್ನೋದು ದೀರ್ಘವಾಗಿ ಹ್ರಸ್ವವಾಗಿ ಕಾಣುವುದು ನಮ್ಮ ಮೆಂಟಲ್ ಕಂಡೀಷನ್. ಅದು ನಾವು ಗೋಪಿಕಾಸ್ತ್ರೀಯರು ಹೇಳ್ತಾರೆ, ನೀನು ಇದ್ರೆ ಕೃಷ್ಣ ಹೊತ್ತೇ ಗೊತ್ತಾಗುವುದಿಲ್ಲ, ನೀನು ಇಳಿದಿದ್ರೆ ತ್ರುಟಿನ ಯುಗಾಯತೆ ತ್ವಾಮ ಪಶ್ಚಿತಂ, ನೀನು ನಮ್ಮನ್ನು ಬಿಟ್ಟು ದೂರ ಹೋದಿದ್ರೆ ಒಂದೊಂದು ಕ್ಷಣವೂ ಒಂದು ಯುಗದ ಹಾಗೆ ಕಾಣುತ್ತಪ್ಪ ಅಂತಾರೆ. ಹಾಗಾಗಿ ಟೈಮ್ ಅನ್ನೋದು ನಮ್ಮ ಮನಸ್ಸಿನ ಅನುಸಂಧಾನಕ್ಕೆ ಅನುಗುಣವಾಗಿ ಅದರ ಫೀಲಿಂಗ್ ಕ್ಷಣಾರ್ಧದಲ್ಲಿ ಬಂದುಬಿಟ್ಟೆ ಅಂತ ಹೇಳ್ತೇವೆ. ಕ್ಷಣಾರ್ಧದಿಂದ ಅಷ್ಟು ಆತುರ. ನಮ್ಮ ಈ ಭಾಗವತದಲ್ಲಿ ಒಂದು ಮಾತಿದೆ, ಏನು ಅಂದ್ರೆ, ಕೃಷ್ಣ ಹೇಳಿ ಕಳಿಸಿದ ಅವತಾರ ಸಮಾಪ್ತಿ ಮಾಡುವಾಗ ಬರಬೇಕು ಅಂತ, ಅರ್ಜುನನ್ನು ಕಳಿಸಿಕೊಡಿ ತಕ್ಷಣ ಬರ್ಲಿ ಅಂತ. ಅರ್ಜುನ ಅಲ್ಲಿಗೆ ಹೋದ. ಹೋಗಿ 7 ತಿಂಗಳು ಕಳೆಯಿತು, 6-7 ತಿಂಗಳು ಕಳೆದ್ರು ಕೂಡ ಬರಲಿಲ್ಲ. ಬಹಳ ಗಾಬರಿ ಆಗ್ಬಿಟ್ಟ ಧರ್ಮರಾಜ ಅಂತ ಭಾಗವತದಲ್ಲಿ ಬರುತ್ತೆ. ಆದರೆ ಅವನು 1 ವಾರದಲ್ಲಿ ಒಳಗೆ ವಾಪಸ್ ಬಂದಿದ್ದಾನೆ. ಮಹಾಭಾರತದ ಪ್ರಕಾರ ಅಲ್ಲಿ ಹೋಗುವಾಗ ಕೃಷ್ಣ ಅವತಾರ ಸಮಾಪ್ತಿ ಮಾಡಿ ಆಗಿದೆ, ಅಲ್ಲಿ ಅಳಿದು ಉಳಿದಿರತಕ್ಕಂಥ ಯಾದವರನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟ ಸಮುದ್ರ. 1 ವಾರದಲ್ಲಿ ಕೃಷ್ಣ ದೇಹತ್ಯಾಗ ಮಾಡದೆ 7ನೇ ದಿವಸ ದ್ವಾರಕೆಯನ್ನ ಸಮುದ್ರ ಕಬಳಿಸಿತು. ಸೊ ಅಲ್ಲಿ 6 ತಿಂಗಳು ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ, 7ನೇ ದಿವಸ ದ್ವಾರಕೆ ಮುಳುಗಿ ಹೋಗಿದೆ. ಅದನ್ನು ಉಲ್ಲೇಖ ಮಾಡಿದ್ದಾರೆ ಭಾಗವತ. ಹಾಗಾದ್ರೆ ಇಲ್ಲಿ 5-6 ತಿಂಗಳು ಕಳೆಯಿತು. ಅಹಸ್ಯ ಮಾಸ ಶಬ್ದೋಕ್ತಂ ಯತ್ರ ಚಿಂತಾಯಿತಂ ವ್ರಜೇತ್. ಇದಕ್ಕೆ ಆಚಾರ್ಯರು ಮಾತ್ರ ಅರ್ಥ ಬರ್ತೀನಿ, ಇನ್ಯಾರು ವ್ಯಾಖ್ಯಾನ ಬರೆದಿಲ್ಲ. ಆಚಾರ್ಯ 6 ತಿಂಗಳು ಕಳೀತು ಅಂದ್ರೆ 6 ತಿಂಗಳು ಕಳೀಲಿಲ್ಲ, ಕಳೆದ 6 ದಿವಸ. ಧರ್ಮರಾಜನಿಗೆ 6 ತಿಂಗಳು ಹಾಗೆ ಕಂಡಿತು ಅಂತ. ಯಾಕೆಂದ್ರೆ ನಮಗೆ ಒಂದೊಂದು ದಿನವೂ ದುಃಖದಲ್ಲಿದ್ದಾಗ 1 ತಿಂಗಳ ಹಾಗೆ ಕಾಣುತ್ತೆ, ಆನಂದದಲ್ಲಿದ್ದಾಗ 1 ತಿಂಗಳು 1 ದಿನದ ಹಾಗೆ ಕಾಣುತ್ತೆ. ಈ ಸಮಯದ ಲೆಂತ್ ಅನ್ನ ಅವನ ದುಃಖದ ಪ್ರಮಾಣದಿಂದ ಅಳೆದು 6 ತಿಂಗಳು ಅಂತ ಭಾಗವತದಲ್ಲಿ ಹೇಳಿದರು. ಹೊರತು 6 ತಿಂಗಳಲ್ಲ, 6 ದಿವಸ. ಇದು ತಮಿಳಿನಲ್ಲಿ ಒಂದು ಗಾದೆ ಇದೆ, ಏನು ಅಂದ್ರೆ, ನನ್ನ ಮಗಳು ಎಲ್ಲೋ ಪಾಪ 3-4 ದಿವಸಕ್ಕೊಮ್ಮೆ ಸ್ನಾನ ಮಾಡೋದು, ತಾಯಿ ಹೇಳೋದು, ನನ್ ಸೊಸೆ ಹಾಗಲ್ರಿ ಪ್ರತಿ ವಾರ ಅಭ್ಯಂಗ ಆಗ್ಬೇಕು ಅವಳಿ. ಏನ್ರಿ ಇದು? ಅವಳು ವಾರಕ್ಕೊಮ್ಮೆ ಮಾಡೋದು, ಇವಳು 4 ದಿವಸಕ್ಕೊಮ್ಮೆ. ಆದ್ರೆ ಇವಳಿಗೆ 4 ದಿವಸವೇ ಎಲ್ಲೋ 4 ದಿವಸಕ್ಕೊಮ್ಮೆ ಅಭ್ಯಂಗ ಮಾಡ್ತಾಳೆ. ನನ್ ಸೊಸೆ ಒಬ್ಬಳು ಬಂದಿದ್ದಾಳೆ, ಅವಳಿಗೆ ಪ್ರತಿ ವಾರ ಅಭ್ಯಂಗ ಆಗಬೇಕು. ಅಂದ್ರೆ ಪ್ರತಿ ವಾರ ಪ್ರತಿದಿನ ಮಾಡಿದ ಕಾಣ್ತಾ ಇದೆ ಅವಳಿಗೆ. ಮಗಳು 4 ದಿವಸಕ್ಕೊಮ್ಮೆ ಮಾಡಿ 4 ಯುಗಕ್ಕೊಮ್ಮೆ ಮಾಡಿದ ಕಾಣ್ತಾ ಇದೆ. ಎಲ್ಲ ಇದೆ ಮೆಡಿಕಲ್ ಸೈನ್ಸ್
ನಲ್ಲಿ ನೋಡಿ. ನೆಗಡಿಯಾದರೆ ಮದ್ದು ತಗೊಳ್ಳಿ, ಯಾಕೆಂದ್ರೆ ನೀವು ಮದ್ದು ತಗೊಂಡ್ರೆ ಒಂದೇ ವಾರದಲ್ಲಿ ಗುಣ ಆಗತ್ತೆ, ತಗೊಳ್ಳದೆ ಇದ್ರೆ 7 ದಿವಸ ಬೇಕಾಗತ್ತೆ ಗುಣ ಆಗ್ಲಿಕ್ಕೆ ಅಷ್ಟೇ. ಹೌದು, ಹೇಳೋದಲ್ಲಿ ಒಂದೇ ವಾರದಲ್ಲಿ ಗುಣ ಆಗ್ಬಿಡುತ್ತೆ, ಇಲ್ಲದಿದ್ರೆ 7 ದಿವಸ ಬೇಕಾಗತ್ತೆ. ಹೇಳುವ ಸ್ವಲ್ಪ 7 ದಿವಸ ಅಂತ ಕೈ ಬಾಯಿ ಎಲ್ಲ ಅಗಲ ಮಾಡಿಬಿಡ್ತಾರೆ, ಪ್ರಚಂಡ 7 ಯುಗ ಬೇಕು ಅನ್ನೋ ಹಾಗೆ ಅಷ್ಟೇ. ಮತ್ತೆ ತಗೊಳಿದ್ರೆ 7 ದಿವಸದಲ್ಲಿ ಗುಣ ಆಗತ್ತೆ, ಮತ್ತೊಂಡು ಒಂದೇ ವಾರದಲ್ಲಿ ಗುಣ ಆಗತ್ತೆ ಅಷ್ಟೇ. ನೆಗಡಿ ಮತ್ತೊಂಡ್ರು ಗುಣ ಆಗಲಿಕ್ಕೆ 1 ವಾರ, ತಗೊಳ್ಳದೆ 7 ದಿವಸ ಇಷ್ಟೇ. ಇದೆಲ್ಲ ಯಾಕೆ ಹೇಳಿದೆ ಅಂದ್ರೆ ಟೈಮ್ ಈಸ್ ರಿಲೇಟಿವ್. ಹಾಗಾಗಿ ಚತುರ್ಮುಖನ ಅವನು ಶತಾನಂದ ಅಲ್ವಾ, ಆನಂದಮಯವಾದಂತಹ ಸ್ಥಿತಿ ಅದು ಅವನಿಗೆ, ಅವನ ಸಮಯ. ಅದೇ ಭಗವಂತನಿಗೆ 31,104,000 ಕೋಟಿ ವರ್ಷದ ಅಂದರೆ ನಾಟ್ ಈವನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಹಾಗಾಗಿ ಅವನಿಗೆ ಪ್ರತಿಕ್ಷಣ ನಿರಂತರ ಸೃಷ್ಟಿ, ನಮಗೆ ಮಾತ್ರ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇದೆ ಸೃಷ್ಟಿಗೆ. ಅದನ್ನೇ ಕಲ್ಪಾದವು ವಿಸೃಜಾಮಿ ಅಹಂ ಪುನಃ. ಹೀಗೆ ಪ್ರಕೃತಿಯ ಅಧೀನವಾಗಿರುತ್ತೆ. ಹಾಗಾದ್ರೆ ಕೃಷ್ಣ ಒಂದು ಹೊಸ ಸಂಗತಿಯನ್ನು ಹೇಳಿದ. ಪ್ರತಿಯೊಂದು ವಸ್ತುವು ಇದೆ, ಸೂಕ್ಷ್ಮಾವಸ್ಥೆಯಲ್ಲಿ ಜಡವೂ ಇದೆ, ಸೂಕ್ಷ್ಮ ಸ್ಥಿತಿಯಲ್ಲಿ ಜೀವವೂ ಇದೆ. ಸೂಕ್ಷ್ಮ ಸ್ಥಿತಿಯಲ್ಲಿ ಇರತಕ್ಕ ಜೀವನಿಗೆ, ಸೂಕ್ಷ್ಮ ಸ್ಥಿತಿಯಲ್ಲಿ ಜಡಕ್ಕೆ ಸ್ಥೂಲ ರೂಪವನ್ನು ಕೊಟ್ಟು, ಜೀವಕ್ಕೆ ಸ್ಥೂಲ ಶರೀರವನ್ನು ಕೊಟ್ಟು ಭೂಮಿ ಕಳಿಸುವುದು ಇದೇ ಸೃಷ್ಟಿ ಅಂತಂದ್ರೆ. ಯಾವುದು ಇಲ್ಲದೆ ಇದ್ದದ್ದು ಸೃಷ್ಟಿಯಾಗುವುದು, ಇದ್ದದ್ದಕ್ಕೆ ಸ್ಥೂಲ ರೂಪ ಕೊಡ್ತೇನೆ. ಆ ಸ್ಥೂಲ ರೂಪ ನಾಶವಾದಾಗ ಸೂಕ್ಷ್ಮಾವಸ್ಥೆಯಲ್ಲಿ ನನ್ನ ಅಧೀನವಾಗಿ ಪ್ರತಿಯೊಂದು ಜಡ ಚೇತನಾತ್ಮಕ ಪ್ರಪಂಚವು ಪ್ರಳಯದಲ್ಲೂ ನನ್ನ ಅಧೀನವಾಗಿ ನನ್ನೊಳಗೆ ಇದೆ. ನನ್ನ ಅಧೀನವಾದ ಸೂಕ್ಷ್ಮ ಪ್ರಕೃತಿಯ ಮೂಲಕ ಸೃಷ್ಟಿ ಮಾಡುವಾಗ ಆ ಮೂಲ ಪ್ರಕೃತಿಯನ್ನೇ ವಿಕೃತಿಗೊಳಿಸ್ತೇನೆ, ಅದು ವಿಸ್ತಾರಗೊಳ್ಳುತ್ತೆ, ಅದೇ ಸೃಷ್ಟಿ. ಹಾಗಾಗಿ ಪ್ರಕೃತಿ ಅಂದ್ರೆ ಪ್ರಳಯ, ವಿಕೃತಿ ಅಂದ್ರೆ ಸೃಷ್ಟಿ. ಇದನ್ನ ಕಾಳಿದಾಸ ಇದನ್ನೇ ಹೇಳಿದರು. ಮರಣಂ ಪ್ರಕೃತಿ ಶರೀರಿಣಂ ವಿಕೃತಿ ಜೀವನ ಮುಚ್ಯತೆ ಬುಧೈಹಿ. ಅವನು ಹೇಳ್ತಾನೆ, ಸಾಯುವುದು ಅಂದ್ರೆ ಪ್ರಕೃತಿ ಸಹಜ ಸ್ಥಿತಿ, ಬದುಕುವುದು ಅಂದ್ರೆ ವಿಕೃತಿ. ಮನುಷ್ಯನ ವಿಕೃತ ಸ್ಥಿತಿ ಅಂದ್ರೆ ಬದುಕುವುದು, ವಿಕೃತಿ ಜೀವನಂ. ಮರಣಂ ಪ್ರಕೃತಿ, ಸಾಯುವುದು ಅಂದ್ರೆ ಅವನು ಸಹಜ ಸ್ಥಿತಿಗೆ ಮುಟ್ಟುವುದು. ಹಾಗೆ ಪ್ರಳಯ ಅಂದ್ರೆ ಪ್ರಕೃತಿ, ಸೃಷ್ಟಿ ಅಂದ್ರೆ ವಿಕೃತಿ. ಅದಕ್ಕೆ ವಿಕಾರವಾದ ರೂಪ ಬಂತು, ಅದಕ್ಕೆ ಸೃಷ್ಟಿ ಅಂತ ಹೇಳಿದೆವು ನಾವು. ಆ ರೂಪ ಹೋಯಿತು, ಸಹಜ ಸ್ಥಿತಿಯಲ್ಲಿ ನಿಂತಿತು, ಅದು ಸ್ಥಿತಿ ಪ್ರಕೃತಿ. ಹೀಗೆ ಪ್ರಕೃತಿ ಅಂದ್ರೆ ಪ್ರಳಯವೂ ನನ್ನ ಅಧೀನವಾಗಿ, ಎಲ್ಲವೂ ನನ್ನ ಅಧೀನವಾಗಿರುತ್ತೆ. ಆದ್ರೆ ಇಷ್ಟೇ ವ್ಯತ್ಯಾಸ, ಪ್ರಳಯದಲ್ಲಿ ಎಲ್ಲವೂ ಇದೆ, ಸ್ಥೂಲ ರೂಪ ಇಲ್ಲ ಮತ್ತು ಇರವಿನ ಅರಿವು ಇಲ್ಲ. ಸೃಷ್ಟಿಯಲ್ಲಿ ಎಲ್ಲಕ್ಕೂ ಸ್ಥೂಲ ರೂಪ ಕೊಟ್ಟೆ, ಅದಕ್ಕೆ ಇರವಿನ ಅರಿವು ಬಂತು. ಹಾಗಾದ್ರೆ ಪ್ರಳಯದಲ್ಲಿ ನಾಶಾತಿಯೇನು? ಇರವಿನ ಅರಿವು. ಸೃಷ್ಟಿಯಲ್ಲಿ ಬಂದದ್ದೇನು? ಇರವಿನ ಅರಿವು. ಇರವು ಆವಾಗಲೂ ಇತ್ತು ಮತ್ತು ಇದೆ, ಇರವು ಇದೆ, ಇರವಿನ ಅರಿವು ಇರಲಿಲ್ಲ. ಹೀಗೆ ಸೃಷ್ಟಿ ಸ್ಥಿತಿಗಳ ಒಂದು ಚಿತ್ರಣವನ್ನು ಕೊಟ್ಟು ಅಂತಹ ಸೃಷ್ಟಿ ಸ್ಥಿತಿಗಳನ್ನ ನಿರಂತರ ಮಾಡ್ತಾ ಇರತಕ್ಕವನು ನಾನು. ಆದ್ರೆ ನಾನೇ ನಾನಾಗಿ ಮಾಡೋಲ್ಲ. ಪ್ರಕೃತಿ ಸ್ವಯಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಅಂತ ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನ ಬಳಸಿಕೊಂಡು ಪ್ರಕೃತಿಯ ಮೂಲಕವೇ ನಾನು ಸೃಷ್ಟಿ ಮಾಡ್ತೇನೆ ಹೊರತು ನಾನೇ ನಾನಾಗಿ ಯಾವುದರ ಅಪೇಕ್ಷೆ ಇಲ್ಲದೆ ನಾನು ಮಾಡಬಲ್ಲೆ. ಆದರೂ ಪ್ರಕೃತಿ ಅವಷ್ಟಭ್ಯ, ಪ್ರಕೃತಿಯನ್ನು ಅವಲಂಬನ ಮಾಡಿಕೊಂಡೇ, ಪ್ರಕೃತಿಯ ಅವಲಂಬನದಿಂದಲೇ ನಾನು ಸೃಷ್ಟಿ ಮಾಡ್ತೇನೆ. ಹೇಗೆ ಅಂದ್ರೆ ಶಾಸ್ತ್ರಕಾರ ಹೇಳ್ತಾರೆ, ಈಗ ಸುಮ್ಮನೆ ಸಂಜೆ ಹೊತ್ತು ನಾವು ಅಡ್ಡಾಡ್ಬೋದು, ಬರಿಗೆಯಲ್ಲಿ ಅಡ್ಡಾಡ್ಬೋದು. ಅದು ಸುಮ್ಮನೆ ಒಂದು ತಮಾಷೆಗೋಸ್ಕರ ಒಂದು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು, ವಾಕಿಂಗ್ ಸ್ಟಿಕ್ ಎಳ್ಳಿ ಕೂಡದಿದ್ದವರು ಹಿಡ್ಕೋತಾರೆ, ಆದ್ರೆ ಎಳ್ಳಿ ಕೂಡುವವರು ಕೂಡ ಒಂದು ಚಂದಕ್ಕೆ ಅಂತ ಹಿಡ್ಕೊಳ್ಳೋದಿಲ್ಲ. ಹಾಗೆ ಫ್ಯಾಷನ್ನಿಗೋಸ್ಕರ ವಾಕಿಂಗ್ ಸ್ಟಿಕ್ ಹಿಡ್ಕೊಂಡಾಗೆ ಭಗವಂತನಿಗೆ ಪ್ರಕೃತಿಯ ಬಳಕೆ. ಅದು ಇಲ್ಲದೆ ಮಾಡ್ಲಿಕ್ಕೆ ಬರೋಲ್ಲ ಅಂತಲ್ಲ, ಆದ್ರೆ ಅವನ ಒಂದು ನಿಯಮ ಇದೆ, ಆ ನಿಯಮವನ್ನು ಅವನು ಮುರಿಯುವುದೇ ಇಲ್ಲ. ಭಗವಂತ, ಅವನ ಹೆಸರು ಸ್ವತಂತ್ರ ಅಂತ ನೋಡಿ. ಸ್ವತಂತ್ರ ಅಂತಂದ್ರೆ ಇಂಡಿಪೆಂಡೆಂಟ್ ಅಂತ ಅರ್ಥ ಅಲ್ಲ. ಭಗವಂತ ಗಾಡ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡುವಾಗ. ಸ್ವತಂತ್ರ ಅಂದ್ರೆ ಇಂಡಿಪೆಂಡೆಂಟ್ ಅಲ್ಲ, ಸ್ವತಂತ್ರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್. ಭಗವಂತ ತನ್ನ ನಿಯಮಕ್ಕೆ ತಾನು ಅಧೀನವಾಗಿಯೇ ನಡೆಯುತ್ತಾನೆ ಹೊರತು ತನ್ನ ನಿಯಮವನ್ನು ತಾನು ಎಂದೂ ಮುರಿಯೋದಿಲ್ಲ. ಆದ್ದರಿಂದ ಯಾವತ್ತೂ ಅವನು ಪ್ರಕೃತಿಯನ್ನು ಅಲಕ್ಷ್ಯ ಮಾಡಿ ತಾನು ಸೃಷ್ಟಿ ಮಾಡೋದಿಲ್ಲ. ಯಾಕೆಂದ್ರೆ ಅವನ ನಿಯಮ ಏನು ಗೊತ್ತುಂಟ, ಒಂದು ವಸ್ತು ಸೃಷ್ಟಿ ಆಗಬೇಕಾಗಿದ್ರೆ 2 ಕಾರಣಗಳು ಬೇಕು. ಅದನ್ನು ಅವನು ಮುರಿಯೋದಿಲ್ಲ. 2 ಕಾರಣಗಳು ನೋಡಿ. ಒಂದು ವಸ್ತು ಸೃಷ್ಟಿ ಆಗ್ಬೇಕಾದ್ರೆ ಒಂದು ಜಡವಾದ ಕಾರಣ ಬೇಕು, ಒಂದು ಚೇತನವಾದ ಕಾರಣ ಬೇಕು. ಒಂದು ವಸ್ತು ಸೃಷ್ಟಿ ಆಗ್ಬೇಕಾದ್ರೆ, ಈಗ ಮಡಿಕೆ ಸೃಷ್ಟಿ ಆಗಬೇಕಾಗಿದ್ರೆ ಮಣ್ಣು ಬೇಕು, ಅದು ಮಟೀರಿಯಲ್ ಕಾಸ್. ಮತ್ತೊಬ್ಬ ಮಡಕೆ ಮಾಡುವ ಕುಂಬಾರ ಬೇಕು. ಮಣ್ಣಿದ್ದು ಕೂಡ ಮಡಕೆ ಆಗತ್ತಾ? ಆಗುಲ್ಲ. ಕುಂಬಾರ ಇದ್ದು ಕೂಡ ಮಡಕೆ ಆಗತ್ತಾ? ಇಲ್ಲ. ಕುಂಬಾರ ಇರಬೇಕು, ಮಡಕೆ ಮಣ್ಣು ಇರಬೇಕು. ಕುಂಬಾರ ಇದ್ದಾರೆ, ಮಣ್ಣು ಇದೆ, ಮಡಕೆ ಆಗತ್ತಾ? ಇಲ್ಲ.
ಕುಂಬಾರನಲ್ಲಿ 3 ಇರಬೇಕು. ಏನು? ಜ್ಞಾನ, ಇಚ್ಛಾ, ಕ್ರಿಯೆ. ಅವನಿಗೆ ಟೆಕ್ನಿಕಲ್ ನೋವು, ಮಡಕೆ ಮಾಡುವ ಜ್ಞಾನ ಇರಬೇಕು, ಮಡಕೆ ಮಾಡುವ ಇಚ್ಛೆ ಇರಬೇಕು, ಮಡಕೆ ಮಾಡಬೇಕು. ಈಗ ಒಂದು ಜಡ ಮ್ಯಾಟರ್ ಮಟೀರಿಯಲ್ ಕಾಸಿರಬೇಕು, ಅದನ್ನ ಮಾಡತಕ್ಕಂಥ ಒಂದು ಚೇತನ ಕಾರಣ ಇರಬೇಕು, ಆ ಚೇತನದಲ್ಲಿ 3 ಗುಣಗಳಿರಬೇಕು. ಇದು ಇದ್ರೆ ಪ್ರಪಂಚ ಸೃಷ್ಟಿಯಾಗುವುದು, ವಸ್ತು ಸೃಷ್ಟಿ. ಭಗವಂತ ಅಲ್ಲೂ ಈ ನಿಯಮವನ್ನು ತಾನು ಮುರಿಯೋದೇ ಇಲ್ಲ. ತಾನು ಸೃಷ್ಟಿ ಮಾಡುವಾಗಲೂ ತಾನು ಕುಂಬಾರನಾಗಿ ಪ್ರಕೃತಿಯನ್ನು ಮಣ್ಣಿನಂತೆ ಜಡ ಕಾರಣವಾಗಿ, ತಾನು ನಿಮಿತ್ತ ಕಾರಣವಾಗಿ, ತಾನು ಜ್ಞಾನೇಚ್ಛಾ ಕ್ರಿಯಾ ಸ್ವರೂಪನಾಗಿ, ಅದೇ ಮುಕ್ಕಣ್ಣು. ಮುಕ್ಕಣ್ಣ ಭಗವಂತನಿಗೆ 3 ಕಣ್ಣುಗಳು ಅಂದರೆ ಜ್ಞಾನ, ಇಚ್ಛಾ, ಕ್ರಿಯೆ. ಅದೇ ಸತ್ವರಜಸ್ತಮೋ ಗುಣಗಳಿಂದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆದ್ರೆ ಜಡಕ್ಕೆ 2 ಕಾರಣ. ಚೇತನ ಸೃಷ್ಟಿಗೆ ಇನ್ನೂ ಭಯಂಕರ. ನೋಡಿ, ಚೇತನ ಸೃಷ್ಟಿ ಆಗಬೇಕಾದ್ರೆ ಜಡವಾಗಿರತಕ್ಕಂಥದ್ದು ಬೇಕು, ಪಂಚಭೂತಗಳು. ಆದರೆ ಒಂದು ಮಗು ಹುಟ್ಟಬೇಕಾಗಿದ್ರೆ ಜಡ ಮಾತ್ರ, ಚೇತನ 2 ಬೇಕು. ಒಂದು ಚೇತನ ಆಗುವುದಿಲ್ಲ, ತಂದೆ ಮತ್ತು ತಾಯಿ. ಇದು 2 ಡಬಲ್. ಜಡಕ್ಕೆ 1 ಚೇತನ ಇದ್ದರೆ ಸಾಕು. ಕುಂಬಾರ ಒಬ್ಬ, ಕುಂಬಾರನ ಮಡಿಕೆ ಸೃಷ್ಟಿ ಆಗಬೇಕಾದ್ರೆ ಕುಂಬಾರ ಮತ್ತು ಕುಂಬಾರನ ಹೆಂಡತಿ ಬೇಡ, ಕುಂಬಾರ ಹೆಂಡತಿ ಬೇಡ, ಕುಂಬಾರ ಮಾತ್ರ ಸಾಕು. ಆದ್ರೆ ಒಂದು ಮನುಷ್ಯ ಸೃಷ್ಟಿ ಆಗಬೇಕಾದ್ರೆ ಒಂದು ಮನುಷ್ಯ ಮತ್ತು ಒಂದು ಹೆಂಡತಿ, ಅಂದ್ರೆ ಗಂಡು ಪ್ಲಸ್ ಹೆಣ್ಣು. ಇದು 2 ಒಂದು ಜಡ ಮತ್ತು 2 ಚೇತನಗಳು ಸೇರಿ ಮತ್ತೊಂದು ಚೇತನ ಸೃಷ್ಟಿಯಾಗುತ್ತೆ. ಇದನ್ನು, ಈ ನಿಯಮವನ್ನು ಭಗವಂತ ತಾನು ಮುರಿಯಲಿಲ್ಲ. ಅದಕ್ಕೆ ಚೇತನ ಪ್ರಕೃತಿ, ಅದಕ್ಕೆ ಲಕ್ಷ್ಮೀ ನಾರಾಯಣಂ ವಂದೇ ತದ್ಭಕ್ತ ಪ್ರಬರೋಹಿಯ. ಸೃಷ್ಟಿಯ ಆರಂಭದಲ್ಲೂ ಹೆಣ್ಣು ಗಂಡು ಅನ್ನತಕ್ಕಂಥ ಈ ಸೃಷ್ಟಿಯ ನಿಯಮವನ್ನು ಭಗವಂತ ಮೊದಲೇ ತಾನು ತನ್ನ ಅರ್ಧಾಗಿ ಲಕ್ಷ್ಮೀ ನಾರಾಯಣ, ಚಿತ್ ಪ್ರಕೃತಿ ಮತ್ತು ನಾರಾಯಣ ತತ್ವ ಮತ್ತು ಜಡ ಪ್ರಕೃತಿ. ಈ ಸೃಷ್ಟಿಯಲ್ಲಿ ಇವತ್ತು ಏನಿದೆ, ಇದನ್ನ ಆರಂಭದಿಂದ ಈ ನಿಯಮವನ್ನು ಭಗವಂತ ಮುರಿಯದೆ ಪಾಲಿಸಿಕೊಂಡು ಬಂದಿದ್ದಾನೆ. ಯಾಕೆಂದ್ರೆ ಅವನು ಮಾಡಿದ ನಿಯಮವನ್ನು ಅವನೇ ಮುರಿದರೆ ನಾವ್ ಯಾಕೆ ಪಾಲಿಸ್ಬೇಕು? ಅದಕ್ಕೆ ಅವನಂತೂ ಮುರಿಯೋಲ್ಲ. ನಾವು ಯೋಗ್ಯತೆ ಅನುಸಾರ ಮುರಿತೇವೆ, ಪಾಲಿಸ್ತೇವೆ. ಅದು ಅವರವರ ಜೀವ ಯೋಗ್ಯತೆಗೆ ಸಂಬಂಧಪಟ್ಟದ್ದು. ಭಗವಂತ ತನ್ನ ನಿಯಮವನ್ನು ಎಂದೂ ಮುರಿಯುವುದಿಲ್ಲ. ಆದ್ರಿಂದ ಅವನಿಗೆ ಸೆಲ್ಫ್ ಡಿಪೆಂಡೆಂಟ್ ಅಂತ, ಸ್ವತಂತ್ರ ಅಂತ ಹೆಸರು ಹೊರತು ಅವನು ಅತಂತ್ರ ಅಲ್ಲ. ಇಂಡಿಪೆಂಡೆಂಟ್ ಅಂದ್ರೆ ಅತಂತ್ರ. ದೇವರು ಅತಂತ್ರ ಅಲ್ಲ, ಸ್ವತಂತ್ರ. ಅವನು ತನ್ನ ನಿಯಮಕ್ಕೆ ತಾನು ಬದ್ಧ, ಅದನ್ನ ಎಂದೂ ಮುರಿಯೋದಿಲ್ಲ. ಹೀಗೆ ಸೃಷ್ಟಿ ಮಾಡ್ತಾನೆ ಅನ್ನತಕ್ಕಂಥ ಒಂದು ಅಪೂರ್ವ ಸೃಷ್ಟಿಯ ವಿಷಯವನ್ನ, ಇದೆಲ್ಲ ಜ್ಞಾನಂ ವಿಜ್ಞಾನ ಸಹಿತಂ, ಜ್ಞಾನ ಮತ್ತು ವಿಜ್ಞಾನ ಅಂತ ಹೇಳಿದ್ನಲ್ಲ. ಈಗ ಇನ್ನು ಜ್ಞಾನ ಇದೆ, ಇನ್ನು ವಿಜ್ಞಾನ ಮುಂದೆ ಶುರುವಾಗಬೇಕಷ್ಟೇ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ ಜನರಲ್ ನಾಲೆಜ್ ಅನ್ನ ಕೃಷ್ಣ, ಭಗವಂತ ಅಂದ್ರೆ ಏನು? ಈಗ ಸರ್ವಗತ, ಸರ್ವಸಮರ್ಥ, ಸೃಷ್ಟಿ ಸ್ಥಿತಿ ಸಂಹಾರ, ನಿಯಮನ ಜ್ಞಾನ ಬಂಧ ಮೋಕ್ಷಗಳನ್ನು ಕೊಡತಕ್ಕವ, ಸೃಷ್ಟಿ ಮತ್ತು ಪ್ರಳಯಗಳ ಹಿಂದೆ ಇರತಕ್ಕಂಥ ಅನಾದಿ ನಿತ್ಯವಾದ ಶಕ್ತಿ. ಇದು ಭಗವಂತನ ಬಗೆಗೆ ನೀನು ತಿಳ್ಕೊಳ್ಬೇಕಾದ ಜ್ಞಾನ. ಈ ಜ್ಞಾನ ಬೆಳೆಸಿಕೊಂಡು ಇನ್ನು ಮುಂದೆ ಕೃಷ್ಣ ಇನ್ನು ಜ್ಞಾನದ ಕೆಲವು ಮುಖಗಳನ್ನು ಹೇಳ್ತಾನೆ. ಅದನ್ನ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು ಮತ್ತು ಅಭಿವಂದನೆಗಳು.